ತಲೆಗೆ ಬಾಟಲ್ನಿಂದ ಹೊಡೆದು ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿರುವ ಘಟನೆ ಕೋಲಾರ ತಾಲೂಕಿನ ಹರಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ. ಹರಟಿ ಅರಣ್ಯ ಪ್ರದೇಶದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಮೃತನನ್ನ ಕೋಲಾರ ತಾಲೂಕು ಹರಟಿ ಗ್ರಾಮದ 28 ವರ್ಷದ ಶಂಕರ್ ನಾಗ್ ಎಂದು ಗುರುತಿಸಲಾಗಿದೆ. ಮೃತನು ಏಕಾಂಗಿಯಾಗಿ ಜೀವನ ನಡೆಸಿಕೊಂಡಿದ್ದು, ಹಲವಾರು ಕಳ್ಳತನ ಪ್ರಕರಣ ಸೇರಿದಂತೆ ಕೆಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆಂದು ತಿಳಿದು ಬಂದಿದೆ. ಕಳೆದ 1 ವಾರದಿಂದ ನಾಪತ್ತೆಯಾಗಿದ್ದ ಶಂಕರ್ ನಾಗ್ ಆಗಾಗ ಗಾರೆ ಕೆಲಸ ಮಾಡಿಕೊಂಡು ಬಂದ ಕೂಲಿ ಹಣದಲ್ಲಿ ಕುಡಿದು ಓಡಾಡಿಕೊಂಡಿದ್ದನೆಂದು ತನಿಖೆ ವೇಳೆ ಮಾಹಿತಿ ದೊರಕಿದೆ. ಇದೀಗ ಹರಟಿ ಫಾರೆಸ್ಟ್ನಲ್ಲಿ ಶಂಕರ್ ನಾಗ್ ತಲೆಗೆ ಬಾಟಲಿಯ ಪೆಟ್ಟು ಬಿದ್ದು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಯಾರೋ ಅಪರಿಚಿತರು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಘಟನಾ ಸ್ಥಳಕ್ಕೆ ಕೋಲಾರ ಜಿಲ್ಲಾ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆಯನ್ನ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಕೊಲೆ ಮಾಡಿರೋ ಶಂಕೆ ಇದೆ. ಅದರ ಜೊತೆಗೆ ಅಲ್ಲಿ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿರೋದ್ರಿಂದ ನಾವು ಈ ಬಾಡಿಯನ್ನು ಫಸ್ಟು ಶಿಫ್ಟ್ ಮಾಡಿ ನಂತರ PM ಆದಮೇಲೆ ಮುಂದಿನ ಡೀಟೇಲ್ಸನ್ನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಆಲ್ರೆಡಿ ನಾವು 2 ಟೀಮ್ಸನ್ನು ಫಾರ್ಮ್ ಮಾಡಿದ್ದೀವಿ. ನಮ್ಮ ಕೋಲಾರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಒಂದು ಟೀಮನ್ನು ನೋಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಗಲ್ಪೇಟೆ ಇನ್ಸ್ಪೆಕ್ಟರು ಅವರು ಇನ್ನೊಂದು ಟೀಮನ್ನು ಫಾರ್ಮ್ ಮಾಡಿ ಅವರಿಬ್ಬರು ಇದನ್ನು ಆದಷ್ಟು ಈ ಅವ್ರನ್ನ ಪಚ್ಚಿ ಮುಂದಿನ ನಮ್ಮ ಕಾರ್ಯವನ್ನು ನಿರ್ವಹಿಸ್ತೀವಿ. ಇಲ್ಲ, ಇನ್ನೂ ಐಡೆಂಟಿಫೈ ಆಗಿಲ್ಲ. ನಾವು ಅತಿ ಶೀಘ್ರದಲ್ಲೇ ಅದನ್ನು ಸ್ಥಳೀಯ ವ್ಯಕ್ತಿ ಅಂತ ಇನ್ನೂ ನಾವು ಕನ್ಫರ್ಮ್ ಮಾಡ್ಕೋಬೇಕು. ವರದಿ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ. ಮೀಡಿಯಾ ನೆಟ್ವರ್ಕ್